ಆಗ್ತಿಲ್ಲ. ನಾನು ಒಂದೇ ಖಾಲಿ ಸಿಕ್ಕಿರೋದು. ನಾನು ಬಿಲ್ಡಿಂಗ್ ಕಟ್ಟುವುದಕ್ಕಾಗಲಿಲ್ಲ. 40 ವರ್ಷದಿಂದ 1988ರಲ್ಲಿ ನನಗೆ ಸ್ಯಾಂಕ್ಷನ್ ಆಗಿರೋದು. ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಹತ್ರ ನಮ್ಗೆಲ್ಲರಿಗೂ 7-8 ಜನ MLAs ಮಿನಿಸ್ಟರ್ಸ್ MP ಆಗಿತ್ತು. ನಂದೊಂದೇ ಖಾಲಿ ಇರೋದು. ಇವತ್ತು ಅದನ್ನ ಬಾಡಿಗೆ ಬಿಲ್ಡಿಂಗ್ ಕಟ್ಟಿ ಬಾಡಿಗೆ ಕೊಟ್ರೆ ಒಂದು 15-20 ಲಕ್ಷ ಬಾಡಿಗೆ ಬರುತ್ತೆ. ನೋಡಿ, ಇದು ಯಾಕಂದ್ರೆ ನನಗೆ ಆಗ್ತಾ ಇಲ್ಲ. ನಾನು ಅನೇಕ ಸಂದರ್ಭಗಳಿದ್ರು. ನಾನು ಎಲ್ರಿಗಿಂತ ಇವತ್ತು ನಾಯಕರಿದ್ದಾರಲ್ಲ, ಅವ್ರೆಲ್ರಿಗಿಂತ ದುಡ್ಡು ಸಂಪಾದನೆ ಮಾಡುವ ಒಂದು ಅವಕಾಶಗಳು ನಮಗಿತ್ತು. ನಾನು ಮಾಡಲಿಲ್ಲ. ನಮ್ಗೆ ಆ ದೇವರು ಅವ್ರದ್ದೇ ಹಾಕೊಳ್ಳಿಲ್ಲ. ತಾಲೂಕಿನಲ್ಲಿ ನಾವೇನು ಜಮೀನು ಮಾಡಲಿಲ್ಲ ಅಥವಾ ಬೇರೆ ಏನೂ ಮಾಡಲಿಲ್ಲ. ಯಾವತ್ತೂ ಮಾಡಲಿಲ್ಲ. ಅನೇಕ ಜನ ಕೇಳಿದ್ರು, ನನ್ನ ಸ್ವಲ್ಪ ಜಮೀನು 100 ಎಕರೆಯಲ್ಲಿ ಎಸ್ಕೊಬಾರ್ದು ಮಾತಾಡಲಿ ಯಾಕಮ್ಮ ಇವಾಗ ಮಾಕಿ ಮಾ ಎಪ್ಪ ಬೇಟಿನಾಡು ಏಸದಕ್ಕೆ ತಿಂಗಳು ಚಿಂತಾಮದ ಜಾಗವನ್ನು ಎಸ್ಕೊಂಡೆ ಸಾಲ ಅದೇ ಜಾಗಿದ್ದಲ್ಲ ಅಂತ ಹೇಳಿದೆ. ಸೊ ಅಂಥ ಒಂದು ಇವತ್ತು ನಾನು ಯಾವತ್ತೂ ಕೂಡ ಆಸೆ ಪಟ್ಟವನಲ್ಲ. ಮೊದಲಿಂದ ಆಗಿದ್ದೇನೆ, ಇವತ್ತು ಹಂಗೇ ಇದ್ದೇನೆ. ಏನಾದ್ರು ಬಸ್ಸುಗಳು ಏನೋ ನಮ್ಗೂ ವస్తుంది. ಈಗ ನಾನು ಯಾವತ್ತೂ ಬಯಸಿದವನಲ್ಲ, ಆರೋಗ್ಯವನ್ನು ಬಯಸಿದವನು. ಆರೋಗ್ಯ ದೇವರ ಆಶೀರ್ವಾದ. ಅವ್ರು ವಯೋವೃದ್ಧರು ಅದೇನೇ ಹೇಳ್ತಾ ಇದ್ರು ವೆಂಕಟೇಶ್ ದೇವರು. ಅವರ ನನ್ನ ಮಕ್ಕಳಲ್ಲಿ ನೋಡ್ಬೋದು ನೀವು. ಯಾರು ವಯೋವೃದ್ಧ ಹೆಂಗ ಏನಪ್ಪ ಏನಪ್ಪ ನಾನೇನು ಯುವಕನಲ್ವಾ? ಚಾರ್ಮಿಂಗ್ ಅರ್ಥ ಆಯ್ತಾ? ಅದು ಯಾವತ್ತು ಸತ್ತಾಗಿಲ್ಲ ಹೋಗುದು. ಯಾಕಂದ್ರೆ ದರಿದ್ರ ಬುದ್ಧಿ ಇಲ್ಲ ನನಗೆ. ಆದ್ರಿಂದ ಇವತ್ತು ಅದೊಂದೇ ನನಗೆ ಆಸ್ತಿ. ಇವತ್ತು ಅವನು ಕಟ್ಟಕ್ಕಾಗಲಿಲ್ಲ. ಯಾಕಂದ್ರೆ 10-11 ಎಲೆಕ್ಷನ್ಸ್ ನಾನು ಫೈಟ್ ಮಾಡಿದ್ದೇನೆ. ಎಲ್ಲಿಂದ ದುಡ್ಡು ಬರುದು ಸಂಪಾದನೆ ಮಾಡಿಲ್ವಲ್ಲ. ಏನೋ ನಿಮ್ಮತ್ತವರು ಸ್ನೇಹಿತರು ಅವರು ಇವರು ಕೊಟ್ಕೊಂಡು ಸಾಲ ಮಾಲ ಮಾಡ್ಕೊಂಡು ಇವತ್ತು ಸಾಲಗಳಿದೆ. ಯಾರಿಗೆ ಹೇಳ್ಕೊಳ್ಳಿ ನಾವು. ಇರ್ಲಿ, ದೇವರ ಆಶೀರ್ವಾದ ನಡ್ಕೊಂಡು ಹೋಗುತ್ತೆ, ನೋಡೋಣ. ಸೊ ಆದ್ದರಿಂದ ಇವತ್ತು ಬಹಳ ಸಂತೋಷ. ನೀವೆಲ್ಲ ಕೂಡ ಯಾವ ರೀತಿ ನಮಗೆ ಇವತ್ತು ನಿಮ್ಮ ಗೌರವವನ್ನ ತೋರಿಸಿದ್ದೀರಿ. ನಿಮ್ಗೆಲ್ಲರೂ ಕೂಡ ಅನಂತ ಧನ್ಯವಾದಗಳು. ಅನೇಕ ಮಿತ್ರರು, ನಮ್ಮ ಸನ್ನಿಹಿತರು ವೆಂಕಟರೆಡ್ಡಿ, ರಾಜಣ್ಣ, ನಾರಾಯಣ ಸ್ವಾಮಿಯವರು, ಶ್ರೀನಾಥ್ ಅವರು, ನಮ್ಮ ನಟರಾಜ್ ಅವರು ಎಲ್ಲರೂ ಕೂಡ ಅನೇಕ ವಿಷಯಗಳನ್ನು ನನ್ನ ಬಗ್ಗೆ ತಿಳಿಸಿದ್ದಾರೆ. ನಾನು ಯಾವತ್ತೂ ಕೂಡ ನಾನು ಜನರ ಮಧ್ಯೆ ಇರೋ ಮನುಷ್ಯ. ನಾನು ಇವತ್ತು ಕೂಡ ಇವತ್ತು ಬೆಂಗಳೂರು ಬಿಟ್ಟ ಮೇಲೆ ಬೆಂಗಳೂರು ಬಹುಶಃ ದೇವರ ಆಶೀರ್ವಾದ. ಆ ಕಾಯಿಲೆ ಬಂತು, ಯಾವ್ದು ಕರೋನಾ ಬಂತು, ಆವತ್ತು ಬಿಟ್ಟಿದ್ರು ನಾನು. ಮತ್ತೆ ಬೆಂಗಳೂರಲ್ಲಿ 1 ದಿವಸ ಕೂಡ ನಾನು ಹಾಲ್ಟ್ ಮಾಡಿಲ್ಲ. ಚಿಂತಾಮಣಿಯಲ್ಲೇ ನಾನು ಇದ್ದೇನೆ, ಜನರಿಗೆ ಸಮೀಪವಾಗಿದ್ದೇನೆ, ಮಧ್ಯದಲ್ಲಿದ್ದೇನೆ. ಯಾವತ್ತೂ ಕೂಡ ನಾನು ನಮ್ಮ ಕಾರ್ಯಕರ್ತರು ಯಾರೇ ಬರಲಿ ಕೂಡ ಅವರಿಗೆ ಗೌರವದಿಂದ ಕಾಪಿ ಕೊಟ್ಟು ಅವ್ರ ಕೆಲಸಗಳನ್ನ ಮಾಡಿ, ಅಧಿಕಾರ ಇಲ್ಲದೇ ಇರುವಾಗಲೂ, ಅಧಿಕಾರ ಇವಾಗಲೂ ಅಷ್ಟೇ ಎಲ್ಲರೂ ಬರ್ತಾರೆ. ನಾನು ಇಲ್ಲ ಅಂತ ಹೇಳಿಲ್ಲ. ನಾನು MLA ಗ್ರಾಂಟ್ ಅಲ್ಲಿ ಬಹುಶಃ 3.25 ಕೋಟಿ ರೂಪಾಯಿ ಇದುವರೆಗೂ ನನಗೆ ಒಬ್ಬರಿಗೆ ನನ್ನ ಬಾಯಿಂದ ಬಂದಿಲ್ಲ. ನನಗಿಲ್ಲ, ನನ್ನ ಹತ್ರ ಇಲ್ಲ ಅಂತ. ಯಾವುದು ದೇವಸ್ಥಾನಗಳಿಗೆ, ಸಮುದಾಯ ಭವನಗಳಿಗೆ ಎಲ್ಲ ಕೆಲಸಗಳಿಗೆ ಬಿಟ್ರೆ ಕೊಟ್ರೆ ನಮ್ಮವ್ರು ನನ್ಕೊಳ್ಳಿ ಅಂತ ಬಿಟ್ಟು ಅಂದ್ಮೇಲೆ ಗಲಾಟೆ ಮಾಡ್ತಾರೆ. ಹಾಗಾಗಿ ಎಲ್ಲ ಅದು ಯಾಕಂದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಒಂದು ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನಿಮ್ಮ ಊರಿಗೆ ಈ ಒಂದು ಸಮುದಾಯ ಭವನ ಕಟ್ತಾ ಇದ್ದಾರೆ, ಪಂಚಾಯತಿ ಭವನ. ಅಲ್ಲಿ ಒಂದು 3 ಲಕ್ಷ ಕೊಟ್ಟೆ ಮೊನ್ನೆ. ಈಗ ಊರಿನವ್ರಿಗೆ ಎಲ್ಲ ಸೇರುತ್ತದೆ. ಹಾಗೆ ಪ್ರತಿ ಇಡೀ ಕ್ಷೇತ್ರ, ಸೂಡೂರು ಆಗ್ಬೋದು, ಓಲೂರು ಆಗ್ಬೋದು, ಸುಗಡೂರು ಆಗ್ಬೋದು, ನಮ್ಗೆ 7 ಹೋಬಳಿ ಇದೆ, ಟೌನ್ ಇದೆ. ಎಲ್ರಿಗೂ ಕೂಡ ನಾನು ಯಾರು ಬಂದವ್ರಿಗೆ ಇದುವರೆಗೂ ಕೂಡ ನಾನು ಇಲ್ಲ ಅಂತ ಹೇಳಿಲ್ಲ. ಆ ರೀತಿ ನಾನು ಭೇದ ಭಾವನೆ ಇಲ್ಲದೆ ನಾನು ನೋಡ್ಕೊಳ್ತಾ ಇದ್ದೇನೆ. ಇವತ್ತು ನಮ್ಮ ಕಾರ್ಯಕರ್ತರು ಬಂದರೂ ಕೂಡ ನಾನು ಯಾವತ್ತೂ ಕೂಡ ಒಬ್ಬರನ್ನ ಸಿಂಗ್ಯುಲರ್ ಆಗಿ ಮಾತಾಡುವ ಮನುಷ್ಯ ಅಲ್ಲ. ಯಾವತ್ತೂ ಗೌರವ ಕೊಟ್ಟು ಎಲ್ಲ ಜಾತಿಯವ್ರಿಗೂ ಎಲ್ಲ ಜಾತಿಯವರು ನನ್ನ ಹತ್ರ ಬರ್ತಾರೆ. ಬೆಳಗ್ಗೆ ಬಂದಿದ್ರು, 100 ಜನ ಬಂದಿದ್ರು.
ಬರ್ತಾ ಇದ್ದಾರೆ ಇನ್ನ ಸಾಯಂಕಾಲದವರೆಗೂ. ಇವತ್ತು ನಾನೇನು ಕರೆದಿಲ್ಲ, ಯಾರನ್ನ ಕರೆದಿಲ್ಲ. ಸೊ ಏನೋ ಒಂದು ಸಂದರ್ಭ ಅಕೇಶನ್ ಅಂತ ಹೇಳ್ಬಿಟ್ಟು ಇವತ್ತು ಅವ್ರಿಗೆ ಭೇಟಿ ಮಾಡ್ತಾ ಇದ್ದೇನೆ. ಎಲ್ಲರೂ ಕೂಡ ನಾನು ಗೌರವದಿಂದ ನೋಡಿ ಇವತ್ತು ಅವರ ಕೆಲಸ ಕಾರ್ಯಗಳನ್ನು ಕೂಡ ಯಾರಿಗೂ ಅನೇಕ ಜನ ಬರ್ತಾರೆ ಪಾಪ, ಅವರ ಆಸೆಗಳು ನಾವು ನೆರವೇರಿಸಬೇಕು. ಇವತ್ತು ಬೋರ್ ಬೇಕು ಅಂತ ಬರ್ತಾರೆ, ಲೋನ್ ಬೇಕು ಅಂತ ಬರ್ತಾರೆ, ಮತ್ತೆ ಅವ್ರ ಕಷ್ಟಗಳನ್ನು ಹೇಳ್ಕೊಡೋದಕ್ಕೆ ಮತ್ತೆ ಅವ್ರ ಮಕ್ಕಳ ಕಷ್ಟಗಳನ್ನು ಹೇಳುವುದಕ್ಕೆ ಬರ್ತಾರೆ. ಯಾರಿಗೂ ಏನು ಇಲ್ಲ ಅಂತ ಹೇಳುವ ಬಾಯ ಅಲ್ಲ ಇದು. ಎಲ್ರಿಗೂ ಕೂಡ ನಾನು ಸಮಾನವಾಗಿ ಗೌರವ ಕೊಟ್ಟಿದ್ದೇನೆ. ರೋಡಲ್ಲಿ ಒಂದು 3,000 ಎಕರೆ, ಮತ್ತೆ ಲಕ್ಷ್ಮೀಪುರದ ಮದನಪಲ್ಲಿ ಹೈವೇನಲ್ಲಿ ಒಂದು 3,000 ಎಕರೆ, 5,000 ಎಕರೆ ಇವತ್ತು ಕೈಗಾರಿಕಾ ವಲಯವಾಗಿ ಮಾಡ್ತಾ ಇದ್ದೇನೆ. ಮತ್ತೆ ಇನ್ನ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಬಹುಶಃ ಸ್ವಲ್ಪ ನಿಧಾನ ಆಗಿದೆ. ಸರ್ಕಾರ ಇವತ್ತು ಅನೇಕ ಯೋಜನೆಗಳು ಅವತ್ತು ಏನು ಭಾಗ್ಯಗಳನ್ನ ಹಾಕೊಂಡು ಇವತ್ತು ಇಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇಲ್ಲ. ಆದ್ರಿಂದ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಕುಂಠಿತವಾಗಿದೆ. ಅದರಿಂದ ಮುಂಬರುವ ದಿವಸಗಳಲ್ಲಿ 100% ಕೂಡ ಅಭಿವೃದ್ಧಿ ಕಾರ್ಯಕ್ರಮ ಬಹುಶಃ ಇನ್ನು 3-4 ವರ್ಷದಲ್ಲಿ ಎಲ್ಲ ನಡೆಸೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಶಿವರೆಡ್ಡಿ ಅವರು ಯಾವುದೇ ಒಂದು ಜೀವಿಗಾಗಲಿ, ಮನುಷ್ಯರಿಗಲ್ಲ, ಯಾವುದೇ ಒಂದು ಜೀವಿಗಾಗಲಿ ನೋವು ಪಟ್ಟಿಲ್ಲ. ಇದು ಮೊದಲನೇದು. ಯಾಕೆಂದ್ರೆ ರಾಜಕೀಯದಲ್ಲಿ ಯಾರೋ ಒಬ್ರು ತೊಂದರೆ ಕೊಡೋದು, ಒಬ್ಬರ ಮೇಲೆ ಎತ್ತೋದು, ಒಬ್ರು ಕೆಳಗಡೆ ಇರ್ತದೆ. ಆ ತರ ಮಾಡ್ಕೊಂಡು ಬಂದಿಲ್ಲ. ಯಾರೊಬ್ಬರಿಗೂ ಕೂಡ ತೊಂದರೆ ಕೊಡದಿಲ್ಲ. ಅವ್ರು ಯಾರಾದ್ರೂ ಆಪೋಸಿಟ್ ಯಾರಾದ್ರೂ ತೊಂದರೆ ಮಾಡಿದ್ರು ಅಯ್ಯೋ ಅವ್ರ ಪಾಪದಲ್ಲಿ ಹೋಗ್ತಾರೆ ಬಿಡಪ್ಪ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಬಂದಿರೋರು ಏಕೈಕ ತಾಲೂಕಿನಲ್ಲಿ ಇರ್ತಕ್ಕಂಥ ವ್ಯಕ್ತಿ ಜಿಗೆ ಶಿವರೆಡ್ಡಿ. ನಮ್ಮ ಯುವಜನತೆಗೆ ಅವರು ಮಾರ್ಗದರ್ಶಿ ಮತ್ತು ದಾರಿದೀಪ ಆಗಬೇಕಂತ ಹೇಳಿ ನಾನೊಂದು ಭಾವಿಸುತ್ತಾ ಸರ್ವರು ಕೂಡ ಈ ಸಮಯದಲ್ಲಿ ಶುಭಾಶಯಗಳು ಕೊಡ್ತಾ ಮತ್ತೊಮ್ಮೆ ನಮ್ಮ ಎಂ ಶಿವರೆಡ್ಡಿ ಅವರಿಗೆ ಉತ್ತಮ ಪದಾರ್ಥ ಶುಭಾಶಯಗಳು. ಎಲ್ರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಅದೇ ರೀತಿ ನಿಖಿಲ್ ಕುಮಾರ್ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಮೊದಲನೇದಾಗಿ ಕಲ್ಲೂರು ಗ್ರಾಮದ ಎಲ್ಲ ಮುಖಂಡರಿಗೂ ಚೇರ್ಮನ್ರಿಗೂ ಇತರೆ ಗ್ರಾಮ ಪಂಚಾಯತ್ ಮಾನ್ಯ ಎಂ ಶಿವರೆಡ್ಡಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಹುಟ್ಟುಹಬ್ಬದ ಈ ಸುಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳು. ಕೂತ್ಕೊಳ್ಳಿ. ಮತ್ತು ಸರ್ಕಾರಿ ನೌಕರರಿಂದ ಮತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವತಿಯಿಂದ ಮತ್ತು ನಮ್ಮ ದೈಹಿಕ ಶಿಕ್ಷಣಾಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ. ಶಿಕ್ಷಣ ಇಲಾಖೆಯಿಂದ ಅವರೆಲ್ಲರಿಗೂ ಕೂಡ ಅದೇ ರೀತಿ ನಿಖಿಲ್ ಕುಮಾರ್ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಮೊದಲನೇದಾಗಿ ಕಲ್ಲೂರು ಗ್ರಾಮದ ಎಲ್ಲ ಮುಖಂಡರಿಗೂ ಚೇರ್ಮನ್ರಿಗೂ ಇತರೆ ಗ್ರಾಮ ಪಂಚಾಯತ್ ಎಂ ಶಿವರೆಡ್ಡಿ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಾ ಸನ್ಮಾನ್ಯ ದೇವೇಗೌಡವರ ಮೊಮ್ಮಗ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರ ನಾಳಿನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೊಡ್ತಾ ಶ್ರೀನಿವಾಸಪುರ ಕ್ಷೇತ್ರದ ಕಲ್ಲೂರು ಹಾದಿ ನಮ್ಮೆಲ್ಲರ ಹಿರಿಯರು ಆದಂತ ಗೌರವಾನ್ವಿತ ಎಂ ಶಿವರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದೀನಿ. ಜೀವನದ ಯಶೋಗಾಥೆ, ರಾಜಕೀಯ ಬದುಕು, ಅದರ ಹೆಜ್ಜೆಗಳು ನೋಡ್ತಾ ಇದ್ರೆ ನಮ್ಮೆಲ್ಲರೂ ಕೂಡ ಸ್ಫೂರ್ತಿ, ಆದರ್ಶ, ಹಾಗೆ ಅವರ ಒಂದು ಪ್ರೇರಣೆ. ಇವತ್ತು ಸಮಾಜದಲ್ಲಿ ಯಾವುದೇ ರಾಜಕೀಯ ಅಪೇಕ್ಷೆಗಳಿದೆ, ಲಾಭದಾಯಕ ಉದ್ದೇಶಗಳಿದೆ, ನೇರವಾಗಿ ಜನಸೇವೆ ನನ್ನ ಮುಖ್ಯ, ಜನಸೇವೆ, ಜನಾರ್ದನ ಸೇವೆ, ಕೇವಲ ಜನರ ಅಭಿವೃದ್ಧಿ ಆಶೋತ್ತರಗಳಿಗೆ ಸ್ಪಂದಿಸಿ ಸರ್ವ ಜನಾಂಗೀಯ ಶಾಂತಿಯ ತೋಟದ ರೀತಿಯಲ್ಲಿ ಶ್ರೀನಿವಾಸಪುರದ ಕ್ಷೇತ್ರದ ಸಮಸ್ತ ಮೊದಲು ಕೂಡ ಇವತ್ತು ಸಹ ದೊಡ್ಡ ಮಟ್ಟದಲ್ಲಿ ಅವರ ಒಂದು ಸಹಾಯ ಹಸ್ತ, ಸರ್ಕಾರದ ಬರ್ತಕ್ಕಂಥ ಅನುದಾನಗಳನ್ನ ಯಾವುದೇ ಜಾತಿ ಕೆಲಸನ ಅವರು ಏನು ಅವಿರತವಾಗಿ ಮಾಡ್ಕೊಂಡ್ಬರ್ತಾ ಇದ್ದಾರೆ. ಮುಂದೆ ಬರ್ತಕ್ಕಂಥ ಯುವ ಜನಪ್ರತಿನಿಧಿಗಳಿಗೆ ಈ ಒಂದು ವ್ಯಕ್ತಿತ್ವ ಆದರ್ಶ ಮತ್ತು ಅನುಕರಣೀಯ ಅಂತ ವ್ಯಕ್ತಿತ್ವಗಳನ್ನ ತಾವೆಲ್ಲೂ ಕೂಡ ಗುರುತಿಸಿ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಿಸೋದ್ರ ಮೂಲಕ ಅವರಿಗೆ ಆಯುಷು, ಆರೋಗ್ಯ ಮತ್ತು ಇನ್ನೂ ಅತ್ಯುತ್ತಮವಾದ ಕೆಲಸ ನಿರ್ವಹಿಸಲಿಕ್ಕೆ ಅವರಿಗೆ ಒಂದು ಪ್ರೇರಣಾದಾಯಕ ಒಂದು ಕೆಲಸ ಮಾಡತಕ್ಕಂಥ ಕಲ್ಲೂರಿನ ಸಮಸ್ತ ನನ್ನ ಗೌರವಾನ್ವಿತ ನಾಗರಿಕ ಬಂಧುಗಳಿಗೆ ನಾನು ಅಭಿನಂದನೆಗಳು, ಧನ್ಯವಾದಗಳು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳು.